ಪರಿಹಾರ ವಿಚಾರ. ಹಾ, ನನ್ನ ಅನುಭವ ಲೌಕಿಕ ಅನುಭವ ಏನದ, ನಾ ಹುಟ್ಟಿನಿ ಒಂದ್ ತೊಡೆ ದಿನ ಇರ್ತೀನಿ, ಮುಂದೊಂದಿನ ಸತ್ತು ಹೋಗ್ತೀನಂತ ನನ್ನ ಅನುಭವ. ವೇದಶಾಸ್ತ್ರ ಗುರುಗಳು ಏನ್ ಹೇಳ್ತಾರ, ನೀ ಹುಟ್ಟೇ ಇಲ್ಲ, ನೀ ಯಾವಾಗಲೂ ಇರ್ತಿ, ನೀ ಸಾಯಂಗೆ ಇಲ್ಲ. ನಾವ್ ತಿಳ್ಕೊಂಡಿದಕ್ಕ ವೇದ ಗುರುಗಳು ಹೇಳುದಕ್ಕ ವಿರೋಧ ಆಯ್ತಿಲ್ರಿ? ವಿರೋಧ ಅದ್ರ, ನಾವ್ ಶರೀರ ತಿಳ್ಕೊಂಡಿವಿ, ಅದು ವೇದಾಂತ ಆತ್ಮ ತಿಳ್ಕೊಂಡದ್ರಿ. ವೇದಾಂತ ಅವ್ರ ಹೆಂಗ್ ಹೇಳ್ತಾರ, ನೀ ಶರೀರ ಅಲ್ವೋ ಮಾರಾಯ, ನಾವ್ ಅದೇ ಹಿಡ್ಕೊಂಡ್ ನಾವ್ ಕೂತೀವಿ. ಹಾ, ನಾ ಶರೀರ ಅಂತ ನಾವ್ ತಿಳ್ಕೊಂಡ್ ಕೂತೀವಿ. ವಿರೋಧ ಆತಲ್ರಿ ಇಲ್ಲಿ. ವಿರೋಧ ಆಯ್ತು, ಅದಕ್ಕೆ ವಿಚಾರ ಮಾಡು. ಇಲ್ಲಿ ವಿಚಾರ ಆಯ್ತಂದ್ರ ನೀ ಏನದೇ, ನೀ ಶರೀರ ಅಲ್ಲವೇ ಅಲ್ಲ. ಶರೀರ ಹೆಂಗದಪ್ಪ ಅಂತ ಕೇಳಿದ್ರೆ, ಇದು ಇನ್ನೊಬ್ರದದ, ನನ್ನಿಂದ ಅರಿಸಿಕೋತದ, ಅದಕ್ಕೆ ನಾ ಅಲ್ಲ. ಇದು ಇನ್ನೊಬ್ರದದ, ಇದು ನಂದಲ್ಲ. ತಿಳಿಯೋರಿಲ್ಲ. ಇದು ಸರಗ್ ತಂದ್ರು ತಿಳಿತೀರಿ, ಇದು ಸೊಕ್ಕ ತಂದ್ರು ತಿಳಿತೀರಿ. ಇದು ದೃಶ್ಯದ, ಇದಕ್ ರೋಗ ಬರ್ತಂದ್ರೆ ನಿಮಗ್ ಗೊತ್ತಾಗ್ತದಿಲ್ಲ. ಹೌದ್ರಪ್ಪ, ನಾನು ತಿಳ್ಕೊಂಡ್ ಕೂತಿದಕ್ಕೆ ಗೊತ್ತಾಗ್ತದ್ರಲ್ಲ. ನನಗೆ ಬಂತಂತೀರಿ. ಹೌದು, ನನಗೆ ಬತ್ತ ತಲೆ ಕೆಡ್ಸ್ಕೊ ತ್ರಾಸ ಮಾಡ್ಕೊ ಒದ್ದಾಡುದು. ಹಾ, ಅದಕ್ಕೆ ಬಂದಿರ್ತದ. ನಮ್ ಮ್ಯಾಲ ಆರೋಪ ಮಾಡ್ಕೊಳಕತ್ತೀವಿ, ಅದ್ರ ಧರ್ಮ ಅಲ್ಲ. ಹೌದ್ರಿ, ಶರೀರ ಏನು, ಈ ಶರೀರ ನಾ ಅಂದದ್ದರಿಂದ ಅದರ 8 ಧರ್ಮಗಳು ನಮ್ ಮ್ಯಾಗ ಸವಾರಿ ಮಾಡ್ತಾವು. ಅವು ಹೊರಬೇಕಾಗ್ತದೆ. ಅಧಿಕಾರ ಕೊಟ್ಟಿವಂದ್ರ ಮತ್ತೆ ಅಧಿಕಾರ ಮಾಡುವಲ್ರಿ. ಹಾ, 8 ಧರ್ಮಗಳು ನಿಂದ ಹೇಳಿದ್ರಲ್ರಿ. ಏನ್ ಹೇಳಿದ್ರಮ್ಮ, ಬರ್ಕೊಂಡ್ರೇನು? ಯಾನ್ ಬರ್ದಿರಿ? ನಾಮ ರೂಪ ಜಪ, ಇದ್ರ ಯಾವ್ದು ಜನನ ನಾಮ ಜಾತಿ ವರ್ಣ ಆಶ್ರಮ ಸಂಬಂಧ ಪರಿಮಾಣ ಜನನ ಮರಣ. ಹಾ, ಇವೆಲ್ಲಾ ದೇಹದ ಧರ್ಮ ನೋಡ್ರಿ. ಇನ್ನೊಂದು ಹೇಳ್ರಿ ಅಪ್ಪಾಜಿ, ಬರ್ಕೋತೇನ್ರಿ. ಹೇಳ್ರಿ ಸರ. ನಾಮ ಜಾತಿ ವರ್ಣ ಆಶ್ರಮ ಸಂಬಂಧ ಪರಿಮಾಣ ಜನನ ಮರಣ. ಅದು ಎಂಟು. ವರ್ಣ ಸಂಬಂಧ ಪರಿಮಾಣ ಜನನ ಮರಣ. ಚಂದ್ರೋದಯದಾಗ ಅದಾವ ನೋಡ್ರಿ. ನೀವು ಚಂದ್ರೋದಯ ಎಲ್ಲಾ ಮಹಾರಾಜರ ಕಡೆಯಿಂದ ಕೇಳಿದ್ರಿ ಅಂದ್ರೆ ಅದ್ರದ್ದು ಸ್ಮರಣ ಮಾಡ್ರಿ. ನಿಮ್ಮಲ್ಲಿ ಎಲ್ಲ ಅದಾವ್, ಕೇಳಿರಿ ನೀವು. ನಾವ್ ಎಲ್ಲಿದರೆ ಹೇಳಗತ್ತಿಲ್ಲ, ವಿಚಾರ ಚಂದ್ರೋದಯದೊಳಗಿಂದ ಹೇಳಗತ್ತೀವಿ. ನಾಮ ಅದೇನೋ ಹುಟ್ಟಿದ, ಈ ಶರೀರ ಹುಟ್ಟಿದ ಒಂದು 12 ದಿವ್ಸಕ್ಕೋ 13 ದಿವ್ಸಕ್ಕೋ ಯಾರೋ 4 ಮಂದಿ ಕಲ್ಪನಾ ಮಾಡಿಟ್ಟದ ಹೆಸರ, ಅದೇನಾ ಅಂತ ತಿಳ್ಕೊಂಡ್ ಬಿಟ್ಟಿವಿ. ಯಾರಾದ್ರೂ ಅದ್ರ ಅಂತೇವ್ ನೋಡ್ರಿ. ನಾಮ ಮನನ್ ಮಾಡ್ಯಾರಲ್ರಿ ಅವ್ವ ಅಪ್ಪಗಳು. ಓರಿ, ಇದನ್ನ ನಮಗ ಮನನ್ ಮಾಡಿಸ್ಯಾರಲ್ರಿ ಎಲ್ಲಾ. ನೀವು 8 ಅಲ್ಲಿ ಅವರೆಲ್ಲಾ ಭೇದವಾದಿಗಳೇ ಅಂತದೇ ಸತ್ಯ ಮಾಡಿ ತೋರ್ಸ್ಯಾರ. ತೋರ್ಸಿದ್ಕೆ ನಮಗ್ ಗೊತ್ತಿಲ್ರಿ ಅದು. ಅದಕ್ಕಲ್ಲೇ ಇಂತ, ಅದಕ್ಕೆ ಆ ತಾಯಿ ತಂದೆಗಳು ಹೇಳಿಲ್ಲ, ಬಂಧು ಬಾಂಧವರು ಹೇಳಿಲ್ಲ, ಯಾವ ದೇವ್ರು ಹೇಳಿಲ್ಲ ಈ ಮಾತ. ಸದ್ಗುರು ಮಾತು ಹೇಳ್ಯಾರ ಈ ಮಾತ. ಇವ್ಯಾವು ನೀ ಅಲ್ಲ ಅಂತ ಹೇಳವ್ ಯಾರು? ಸದ್ಗುರು ಅಪ್ಪನೇ. ಅವ್ರೆಲ್ಲಾ ಅದನ್ನೇ ಗಟ್ಟಿ ಮಾಡವ್ರು, ಅಲ್ಲದನ್ನೇ. ಈ ತಾವೊಂದು ತೆಗನ ಬಿದ್ದಾರ, ನಮ್ಮನ್ನು ಕೆಡ್ದಂಗೆ ಆತಲ್ರಿ. ಮತ್ರಿ ತಾವು ತಿಳ್ಕೊಂಡಿಲ್ಲ. ಯಾಕ ತಾವು ತಿಳ್ಕೊಂಡಿದ್ರು ಇನ್ನೊಬ್ರಿಗೆ ಹೇಳ್ತಿದ್ರು, ತಾವೇ ತಿಳ್ಕೊಂಡಿಲ್ಲ ಅವ್ರು ಮೊದಲ. ಹೌದ್ರಿ, ಅದಕ್ಕೆ ಹೇಳ್ಯಾರ, ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರುವಿಗೆ ಹೋಲುವರೇ. ಯಾಕ? ಅವರು ತಾವೇ ತಿಳ್ಕೊಂಡಿಲ್ಲ, ಇನ್ನೊಬ್ರಿಗೆ ಹ್ಯಾಂಗ ತಿಳಿಸ್ತಾರ? ಸದ್ಗುರು ಮಾತ್ರ ತಿಳ್ಕೊಂಡನ, ಇನ್ನೊಬ್ರಿಗೆ ತಿಳಿಸ್ತಾನ. ಅದು ಗುರು ಪರಂಪರೆಯಿಂದ. ಪರಂಪರಾ ಬಂದುದ್ರಿ ಅದು, ಗುರು ಪರಂಪರಾ ಅದು ಬಂದದ್ದು. ಅವ್ರಿಗೆ ಗೊತ್ತದ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಉಪದೇಶ ಮಾಡ್ತಾರ.
ಅವ್ರು ಯಾರಿಗೂ ಗೊತ್ತಿಲ್ಲ. ಅವ್ ಮತ್ತಿಟ್ಟು ಇಂತ ಅಜ್ಞಾನ ರೂಪ ದುಃಖ ಕೂಪದಲ್ಲೇ ಕೆಡುತ್ತಾರ. ಅವ್ರು ತಾವು ಬಿದ್ದಾರೆ, ಇನ್ನೊಬ್ರಿಗೆ ಕೆಡುತ್ತಾರ. ಕೆಡುದೇ ರೀ. ಹಾ ಅಂದ್ರೆ ಬರ್ಸ್ಬಿಡುದು. ಹಾ ಮತ್ರಿ ಅದಕ್ಕ ಸದ್ಗುರುವಿನ ಹೊರತಿದ್ ಯಾರಿಂದು ಪರಿಹಾರ ಆಗುವುದೇ ಇಲ್ಲ. ಹಾ ಅದಕ್ಕೆ ಗುರುವೆ ನಿಮ್ಮ ಉಪಕಾರ ಮರೆಯಲಿಂತೆಂದೇನು, ನಿರುತ್ತದ್ವಿಪ್ತವ ಪಾದಾಂಬುಜ ಮಹಿಮೆಯನು, ಈ ಶರೀರ ಇರುವರೆಗೂ ಮನವಿ ಹಾಡಿ ಹರಿಸುವೇನು ಅಂತ ಉದ್ಗಾರ ತೆಗೆದನ ಶಿಷ್ಯ. ಗುರುವೇ ನಿಮ್ಮ ಉಪಕಾರ ಏನರೆ ಕೊಟ್ಟು ಮುಟ್ತದಂದ್ರೆ ಮುಟ್ಟಂಗಿಲ್ಲಪ್ಪ. ಈ ಶರೀರ ಇರುವರೆಗೂ ನಿನ್ನ ಗುಣಗಾನ ಮಾಡ್ತೀನಿ, ನಿನ್ನನ್ನ ಸ್ಮರಿಸ್ತೀನಿ, ಇದು ಒಂದೇನಾ ಮಾಡೋದು. ಬಹಳ ಚಂದದ ಅಂತ ಸದ್ಗುರು ಸನ್ನಿಧಾನದಲ್ಲಿ ನಾವೆಲ್ಲ ಬಂದೀವಲ್ರಿ. ಇದು ಸಾಮಾನ್ಯ ಮಾತಲ್ಲ, ಏನು ಪುಣ್ಯದ ಬಲ ಅದ ತಿಳಿ ಬಂದೀವಿ. ಇಂಥದ್ದು ತಿಳ್ಕೋಬೇಕಾದ್ರೆ ಇದು ಎಲ್ಲರಿಗೂ ಅಸಾಧ್ಯ. ನೋಡ್ರಿ, 5ನೇ ಆಕಡಾನ ಹೇಳ್ತಾರ ನೋಡ್ರಿ, ಅಜ್ಞಾನವು ಇದ್ದಿದ್ದರೆ ಅದು ಜ್ಞಾನದಿಂದ ನಾಶವಾಗುತ್ತಿತ್ತು, ಆದರೆ ಅಜ್ಞಾನವು ಇರುವುದೇ ಇಲ್ಲ. ಇಲ್ಲದು ಇಲ್ಲದಿಟ್ಟು ಮಾಡ್ಯದ ನೋಡ್ರಿ. ಈಗ ವಿಚಾರ ಮಾಡಿ ನೀವು, ಹಗ್ಗದೊಳಗ ಹಾವ ಇಲ್ಲ ಅಂದ್ರು ಅಂಜಿಸಿ ಉಚ್ಚಿ ಹೊಯ್ಸಿ ನಿಂದ್ರಿಸ್ಯದ ನೋಡ್ರಿ. ಎದಿ ಡಬ 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 ಮಾಡ್ಲಾಗತ್ತದಿಲ್ರಿ. ಆದೇನ್ರಿ ಹಾವದ್ರಾಗ ಇಲ್ಲದ್ದು ಮಾಡ್ಯದಿಲ್ಲಿಟ್ಟು. ಮತ್ತ ಹಂಗ ಅಜ್ಞಾನ ಇಲ್ಲದಿಷ್ಟು ಮಾಡಿಬಿಟ್ರದ ನೋಡ್ರಿ. ಇತ್ತಂದ್ರೆ ಎಲ್ಲಿ ಮುಟ್ಟಿಸುತ್ತೆ ಗೊತ್ತಿಲ್ಲ. ಇಲ್ಲೇ ಅದು ಒಂದು ಅಖಂಡೇಕರ ಸ್ವರೂಪ ಚೈತನ್ಯದ ವ್ಯತಿರಿಕ್ತ ಅನ್ಯ ವಸ್ತುನೇ ಇಲ್ಲ. ಏನ್ ತೋರ್ತದ ಅದೆಲ್ಲ ಬ್ರಹ್ಮ ಸ್ವರೂಪ. ನಾವ್ ಅದಕ್ಕೊಂದು ಏನೇನೋ ಬ್ಯಾರೆ ಬ್ಯಾರೆ ನಾಮ ರೂಪ ಆಕಾರ ಕೊಟ್ಟು ಕರ್ಲಿಗತ್ತೀವಿ. ಅದಕ್ಕೆ ಮೂಲತಃ ಏನ್ ತೋರ್ತದಲ್ಲ ಬ್ರಹ್ಮ. ಯತ್ರ ಯತ್ರ ಮನೋಯಾತ್ರೆ ತತ್ರ ತತ್ರ ಬ್ರಹ್ಮ ದರ್ಶನ ಅಂತ ವೃತ್ತಿ ತಯಾರು ಮಾಡ್ಬಿಡ್ತಾರ ಸದ್ಗುರುಗಳು. ನಮಗ್ ಹೊಸದಾಗಿ ಬ್ರಹ್ಮ ಮಾಡಂಗಿಲ್ಲ, ಅಂತದೊಂದು ವೃತ್ತಿ ತಯಾರು ಮಾಡಿಬಿಡ್ತಾರ. ವೃತ್ತಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ವೃತ್ತಿ ಉದಯ ಆಯ್ತು ಅಂದ್ರೆ ಆ ವೃತ್ತಿ ಎಲ್ಲಿ ಹೋಗ್ತದ ಅಲ್ಲೆಲ್ಲ ಆ ಬ್ರಹ್ಮವನ್ನೇ ವಿಷಯ ಮಾಡ್ತದ. ಅಸ್ಥಿ ಭಾತಿ ಪ್ರಿಯದಿಂದ ನೋಡ್ರಿ ಏನದ, ನಾಮರೂಪವನ್ನೆರಡು ಕಳೆದು ಅಸ್ಥಿ ಭಾತಿ ಪ್ರಿಯ ಏನದ, ಅದು ಬ್ರಹ್ಮ ಸ್ವರೂಪನೇ ಅದ. ಅದ ಅನ್ನೋದೇ ಅಸ್ಥಿ, ತೋರ್ತದನ್ನುವುದೇ ಭಾತಿ, ಅದು ಪ್ರಿಯದನ್ನುವುದೇ ಅದುವೇ ಆನಂದ. ಇವು ಮೂರು ವಸ್ತುಗೆ ಬಿಟ್ಟು ಮತ್ತೊಂದಿಲ್ಲವೇ ಇಲ್ಲ. ಆವ ನಾಮರೂಪ ಅಂದ್ರೆ ಮಾಯ, ಇಲ್ಲದ್ದಿರದು. ಒಂದಕ್ಕಿದ್ದ ರೂಪ, ಒಂದಕ್ಕಿದ್ದ ನಾಮ ಇನ್ನೊಂದು ಕದ ಏನ್ರಿ, ಅವು ವ್ಯಭಿಚಾರಿ ಅದಾವ. ಒಮ್ಮಿದ್ದು ಒಮ್ಮಿಲ್ಲ ಹೋಗ್ತಾವ. ಈ ಅಸ್ಥಿ ಭಾತಿ ಪ್ರಿಯ ಮಾತ್ರ ಅವ್ಯಭಿಚಾರಿ ಅದಾವ. ಪ್ರತಿಯೊಂದರಲ್ಲಿ ಅದನ್ನೇ ಅದಾವ. ಅದು ನಮ್ಮ ಸ್ವರೂಪ. ನೋಡ್ರಿ ಏನ್ ಹೇಳ್ತಾರ 5ನೇ ಆಕಡದಲ್ಲಿ, ಅಜ್ಞಾನವು ಇದ್ದಿದ್ದರೆ ಅದು ಜ್ಞಾನದಿಂದ ನಾಶವಾಗುತ್ತಿತ್ತು, ಆದರೆ ಅಜ್ಞಾನವು ಇರುವುದೇ ಇಲ್ಲ. ಆದ್ದರಿಂದ ಅದರ ನಾಶಕವಾದ ಜ್ಞಾನವಾದರೂ ಕೂಡ ಇರುವುದಿಲ್ಲ. ಅದರ ನಾಶಕವಾದ ಜ್ಞಾನನೂ ಇಲ್ಲ. ಇದನ್ನು ತಿಳಿದುಕೊಂಡು ಕರ್ತವ್ಯವನ್ನು ತ್ಯಾಗ ಮಾಡಬೇಕು. ಏನ್ರ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ನೋದು ಇದೆಲ್ಲ ಏನದ, ಆ ಕರ್ತವ್ಯ ಸಹಿತ ತ್ಯಾಗ ಮಾಡಬೇಕು. ಅಂದರೆ ಇದು ನನಗೆ ಮಾಡಲು ಯೋಗ್ಯವಿರುತ್ತದೆ ಎಂಬ ಬುದ್ಧಿಯನ್ನು ತ್ಯಾಗ ಮಾಡು. ವೇದಾಂತ ಏನರೆ ಮಾಡುವುದಿಲ್ರಿ, ಇಲ್ಲಿ ಮಾಡಿ ಪಡ್ಕೊಳ್ಳುವುದಿಲ್ಲ. ಏನದ ಅದನ್ನು ತಿಳ್ಕೊಳ್ಳೋದಟ್ಟೆ. ವೇದಾಂತ ಕಾರಕಲ್ಲ, ಸ್ಮಾರಕ. ಕೇವಲ ಸ್ಮರಣ ಮಾಡುವುದು. ಮೊದಲ ಇದ್ದವ್ರು ನಾವು, ಹೊಸದಾಗಿ ಬಂದವ್ರಲ್ಲ. ಅಂತ
ಸಾಧನವು. ಏನ್ರಿ? ಕರ್ತವ್ಯವನ್ನು ತ್ಯಾಗ ಮಾಡಬೇಕು ಅಂದರೆ ಇದು ನನಗೆ ಮಾಡಲು ಯೋಗ್ಯವಿರುತ್ತದೆ ಎಂಬ ಬುದ್ಧಿಯನ್ನು ತ್ಯಾಗ ಮಾಡು. ಯಾಕೆಂದರೆ ಈ ಲೋಕ ಹಾಗೂ ಪರಲೋಕಗಳು ತುಚ್ಛವಿರುತ್ತವೆ. ಇವೆಲ್ಲ ಹೆಂಗ? ಈ ಲೋಕ ಆಗಲಿ ಪರಲೋಕಗಳು ತುಚ್ಛ. ತುಚ್ಛ ಅಂದ್ರೆ ಹೇಳಿದ್ರಲ್ರಿ, ಏನ್ರಿ ತುಚ್ಛಕ್ಕೇನ್ ಹೇಳಿದ್ರು? ಸ್ವರೂಪಹೀನ. ಸ್ವರೂಪಹೀನ ಏನ್ರಿ? ಇವುಗಳ ನಿಮಿತ್ತ ಏನ್ರಿ? ಇವುಗಳ ನಿಮಿತ್ತವಾಗಿ ಯಾವ ಕರ್ತವ್ಯವೂ ಇರುವುದಿಲ್ಲ. ಇನ್ನು ಎರಡನೇ ಕಡೆ ಹೇಳ್ತಾರೆ ನೋಡ್ರಿ, ಆತ್ಮನಲ್ಲಿ ಬಂಧವಿರುವುದಿಲ್ಲವಾದ್ದರಿಂದ ಮೋಕ್ಷದ ನಿಮಿತ್ತವಾಗಿ ಆದರೂ ಕೂಡ ಕರ್ತವ್ಯವಿರುವುದಿಲ್ಲ. ಮೋಕ್ಷದ ನಿಮಿತ್ತವಾಗಿ ಆದರೂ ಕೂಡ ಕರ್ತವ್ಯವಿಲ್ಲ. ಬಂದೇ ಇಲ್ಲಂದ್ರೆ ಮೋಕ್ಷ ಎಲ್ಲಿದು? ಆ ಬಂಧದ ಅಪೇಕ್ಷೆಯಿಂದ ಮೋಕ್ಷ ಹೇಳ್ಯದ. ಬಂದೇ ಇಲ್ಲ, ಕಟ್ಟೇ ಇಲ್ಲ, ಬಿಚ್ಚುದೆಲ್ಲಿದು? ಬಂದೇ ಇಲ್ಲ, ಮೋಕ್ಷ ಇಲ್ಲ ಅಂದ್ರೆ ಶಾಸ್ತ್ರನೂ ಇಲ್ಲನ್ರಿ. ಮತ್ತೆ ಅವು ಇಲ್ಲೇ. ಇವೆಲ್ಲ ಏನಾಗ್ಯಾವ್ರಿ? ಕೊಳೆ ಹತ್ಯವ. ಕೊಳೆ ತಗ್ಲಿಕ್ ಇದೊಂದು ಸಾಬಾನ್ ಇದ್ದಂಗಿವು. ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು, ನನಗ್ ಬಂದದ. ಇವೆಲ್ಲ ಕೊಳೆ ಹತ್ಯಾವ, ಕೊಳೆ ಏನ್ರಿ? ಆ ಕೊಳೆ ತೆಗಿಲಿಕ್ಕೆ ಇದೊಂದು ಸಾಬೂನ. ಅಪೇಕ್ಷತೆಯಿಂದ ಬಂದವ. ನಾವ್ ಅಲ್ಲದೊಂದು ಹಾಕೊಂಡ್ ಕೂತೀವಿ, ಈ ತೆಗಿಲಿಕ್ಕೆ ಇದೊಂದು ಸಾಧನ ಅಷ್ಟೇ. ಈ ರೀತಿಯಿಂದ ಆತ್ಮನು ಹೆಂಗದನಪ್ಪ ಅಂತ ಕೇಳಿದ್ರೆ ನಿತ್ಯ ಮುಕ್ತನಾದ ಬ್ರಹ್ಮ ಸ್ವರೂಪನೆಂದು ತಿಳಿದು ಯಾವಾಗ ನಿಶ್ಚಲನಾಗಿ, ನಿಶ್ಚಲ ಅಂದ್ರೆ ಅಳಿಗಾಡೋದಿಲ್ಲ, ಚಲನಾರಹಿತ, ನಿಶ್ಚಲನಾಗಿ ಸರ್ವ ಕರ್ಮಗಳನ್ನು ತ್ಯಾಗ ಮಾಡುವನು. ಕರ್ಮದಿಂದ ಬಂದದ್ದು ಇದೆಲ್ಲ. ಸರ್ವ ಕರ್ಮಗಳನ್ನು ತ್ಯಾಗ ಮಾಡುವನು. ಆವಾಗ ನಿಶ್ಚಲ ಅಂದರೆ ಕ್ರಿಯಾರಹಿತವಾದ ಬ್ರಹ್ಮ ಸ್ವರೂಪವೆಂಬ ವಿಧೇಯ ಮೋಕ್ಷವನ್ನು ಹೊಂದುತ್ತಾನೆ. ಈಗೇನು ಇವತ್ತು ವಿಷಯ ಏನ್ ನಡೆದದಪ್ಪ ಅಂತ ಕೇಳಿದ್ರೆ, ಜೀವನ್ ಮುಕ್ತನ ನಿಶ್ಚಯ, ವೇದಾಂತ ಶ್ರವಣದ ಫಲ ಏನು ಅದನ್ನು ತಿಳಿಸ್ಕೊಡ್ಲಾಗತ್ತಾರ್ರಿ. ಇದರ ಅಭಿಪ್ರಾಯವು ಈ ಪ್ರಕಾರವಾಗಿರುತ್ತದೆ. ಯದ್ಯಪಿ ಬಂದ್ರಿಲ್ಲ ಏನಂತಾನ್ರಿ, ಆತ್ಮನು ಜ್ಞಾನವಾಗುವುದಕ್ಕಿಂತ ಪೂರ್ವದಲ್ಲಿ ಆದರೂ ಕೂಡ ನಿತ್ಯ ಮುಕ್ತನಾದ ಬ್ರಹ್ಮ ಸ್ವರೂಪವೇ ಇರುತ್ತಾನೆ. ಆದರೆ ಜ್ಞಾನವಾಗುವಕ್ಕಿಂತ ಪೂರ್ವದಲ್ಲಿ ಆತ್ಮನನ್ನು ಕರ್ತೃ ಭೋಕ್ತೃ ಎಂದು ಮಿಥ್ಯವಾಗಿ ತಿಳಿದುಕೊಂಡು ಸುಖ ಪ್ರಾಪ್ತಿ ಹಾಗೂ ದುಃಖದ ನಿವೃತ್ತಿಗೋಸ್ಕರವಾಗಿ ಅನೇಕ ಸಾಧನಗಳನ್ನು ಮಾಡಲ್ಪಟ್ಟಿರುತ್ತವೆ. ಅದರಿಂದ ದುಃಖಿಗಳಿಗೆ ದುಃಖಗಳೇ ಪ್ರಾಪ್ತವಾಗಿರುತ್ತವೆ. ಏನ್ರಿ? ಕ್ಲೇಶ ಹಿ ಪ್ರಾಪ್ತ ಹೋವೆ ಹೈ. ಕ್ಲೇಶ ಅಂದ್ರೆ ದುಃಖಗಳೇ ಪ್ರಾಪ್ತವಾಗುತ್ತವೆ. ಕ್ಲೇಶ ಅಂದ್ರೆ ದುಃಖ. ಏನ್ ಬೇರೆ ಆಗ್ತದ ಅರ್ಥ? ಶಾಂತು ಮಹಾರಾಜ್, ಓಂ ನಮಃ ಶಿವಾಯ ಬರೋಬರ್ ಇದೀರಪ್ಪ. ಬಳಾತಿಗೆ ಅಂದ್ರಿ ಮತ್ತೆ ಏನ್ ಬೇರೆ ಕೊಟ್ರಿ ಅಂತೇವನು? ಇಲ್ಲ, ಅಗ್ದಿ ಕರೆಕ್ಟ್ ಅವ್ರಿ. ನೋಡ್ರಿ ಏನಂತಾರ್ರಿ, ಯಾವಾಗ ಉತ್ತಮರಾದ ಸದ್ಗುರುಗಳು ಪ್ರಾಪ್ತರಾಗುವರು.
ಯಾಕಂದ್ರೆ ಭೇದವಾದಿ ಗುರುಗಳು ಪ್ರಾಪ್ತ ಆದ್ರೆ ಮತ್ತೆ ಅಲ್ಲಿ ಭೇದ ದುಃಖದೊಳಗೆ ತುರುಕ್ತಾರ್ರಿ ಅವರು. ಯಾವಾಗ ಉತ್ತಮರಾದ ಸದ್ಗುರುಗಳು ಪ್ರಾಪ್ತರಾಗುವರು ಆವಾಗ ಅವರು ವೇದಾಂತ ವಾಕ್ಯಗಳನ್ನು ಉಪದೇಶ ಮಾಡುತ್ತಾರೆ. ಆ ವೇದಾಂತದ ವಾಕ್ಯಗಳನ್ನು ಶ್ರವಣ ಮಾಡುವುದರಿಂದ ಇಂಥ ಜ್ಞಾನವಾಗುತ್ತದೆ. ಎಂತದಾಗ್ತದಪ್ಪ ಅಂದ್ರೆ ನಾನು ಕರ್ತ ಭೋಕ್ತ ಅಲ್ಲ. ಮತ್ತೇನೆಂದರೆ ನಾನು ಬ್ರಹ್ಮ ಸ್ವರೂಪನಿರುತ್ತೇನೆ. ಆದ್ದರಿಂದ ನನಗೆ ಕಿಂಚಿತ್ತಾದರೂ ಕರ್ತವ್ಯವಿರುವುದಿಲ್ಲ. ಹೀಗೆ ತಿಳಿದುಕೊಳ್ಳುವುದೇ ಶ್ರವಣಾದಿಗಳ ಫಲ ಇರುತ್ತದೆ ಹೊರತು ಬ್ರಹ್ಮ ಪ್ರಾಪ್ತಿಯು ವೇದಾಂತ ಶ್ರವಣದ ಫಲವಲ್ಲ. ಬ್ರಹ್ಮ ಪ್ರಾಪ್ತಿ ಮಾಡಿಕೊಳ್ಳುವುದು ವೇದಾಂತ ಶ್ರವಣದ ಫಲ ಅಲ್ಲ. ಯಾಕಂದರೆ ಬ್ರಹ್ಮವು ತನ್ನ ಸ್ವರೂಪವಿರುವುದರಿಂದ, ಬ್ರಹ್ಮ ಏನದ ನಮ್ಮ ಸ್ವರೂಪವೇ ಇರೋಣದರಿಂದ ಅದು ಪ್ರಾಪ್ತಿ ಆಗುವುದಲ್ಲದು. ನಿತ್ಯ ಪ್ರಾಪ್ತವಿರುತ್ತದೆ ಏನ್ರಿ? ಅದು ಪ್ರಾಪ್ತಿ ಮಾಡ್ಕೊಳ್ಳೋದಲ್ರಿ, ಅದು ನಿತ್ಯ ಪ್ರಾಪ್ತಿ, ಪ್ರಾಪ್ಯ ರೂಪ ಪ್ರಾಪ್ತಿ ಅದ. ಹ್ಯಾಂಗಂದ್ರೆ ಕಂಠಾಭರಣದಂತೆ ಮರವೇ ಆಗಿತ್ತು. ಸದ್ಗುರುಗಳೇನ್ ಮಾಡಿಕೊಟ್ರು, ಅದನ್ನ ಅರು ಮಾಡಿಕೊಟ್ರು. ಅವಿದ್ಯಾ ಕಾಮ ಕರ್ಮದಿಂದ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಅದು ಭ್ರಾಂತಿಯಾಗಿ ಕಳ್ಕೊಂಡಂಗಾಗಿತ್ತು. ಸದ್ಗುರುಗಳದನ್ನ ತಿಳಿಸಿಕೊಟ್ರು. ಆಕಿ ಕಂಠಾಭರಣ ಹೊಸದಾಗಿ ಸಿಕ್ತು ಏನ್ ಮೊದಲೇ ಇದ್ದುದಿತ್ತು? ಮೊದಲೇ ಅದ ಕಳ್ಕೊಂಡಂಗಾಗಿತ್ತು. ಸಿಕ್ಕಂಗಾಯ್ತು. ಮೊದಲೇ ಅದಾವು. ಮುಂದ್ ಹೋಗೋಣ್ರಿ, ಏನು ವಿಚಾರ ಅದ್ರಿಪ್ಪ ಅದಕ್ಕ? ಇನ್ನ 275ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಜ್ಞಾನಿ ಹಾಗೂ ಅಜ್ಞಾನಿಗಳ ಚಿಹ್ನ ಹೇಳ್ತಾರ್ರಿ. ಇನ್ನ ಚಿಹ್ನ ಅಂದ್ರೆ ಧ್ವಜ, ಜೇಂಡಾ. ಅಜ್ಞಾನಿ ಜೇಂಡಾ ಯಾವುದು, ಜ್ಞಾನಿ ಜೇಂಡಾ ಯಾವುದು? ಏನ್ ಹೇಳ್ತಾರ ನೋಡ್ರಿ? ಕರ್ತವ್ಯ, ಅಕರ್ತವ್ಯ ಮತ್ತು ಕರ್ತವ್ಯ. ಅಕರ್ತವ್ಯವೇ ಜ್ಞಾನಿಯ ಜೇಂಡಾ, ಕರ್ತವ್ಯವೇ ಅಜ್ಞಾನಿ ಜೇಂಡಾ. ಏನ್ರಿ? ಇದು ನಂದೇನು ಕರ್ತವ್ಯ ಅಲ್ಲ ಅಂತಂದ್ರೆ ಅದು ಜ್ಞಾನಿ ಜೇಂಡಾ. ಕರ್ತವ್ಯ ನಮ್ಮ ಸಂಪ್ರದಾಯ, ನಮ್ಮ ಹಿರಿಯರು ನಮ್ಮ ಊರಾಗ ಹಿಂಗೆಲ್ಲ ಹೇಳ್ಯಾರಪ್ಪ, ಇವೆಲ್ಲ ನೇಮಾದಿಗಳು, ದೇವ್ರ ಪೂಜಾ ಮಾಡ್ಬೇಕು, ಇವೆಲ್ಲ ಹಿಂಗ್ ನಾವು ತೋಯಿಸ್ಕೊಂಡು ಇಟ್ಟೆಲ್ಲ ಹಿಂಗೆಲ್ಲ ಮಾಡ್ಬೇಕಂತ ಯಾವ ನೇಮ ಹಾಕೋತಾನ ನೋಡ್ರಿ, ಅವ ಅಜ್ಞಾನಿನೇ. ಏನ್ರಿ? ಎಲ್ಲಿ ತನ ನೀತಿ ಹೋಗುವುದಿಲ್ಲ ಅಲ್ಲಿ ತನ ಭೀತಿ ಹೋಗುವುದಿಲ್ಲ. ಇದು ನಮ್ಮ ನೀತಿಯಪ್ಪ, ನಮ್ಮಲ್ಲಿ ಸಂಪ್ರದಾಯ, ನಮ್ಮಲ್ಲಿ ಹಿಂಗೆಲ್ಲ ಹಾಕಿ ಕೊಟ್ಟಾರ, ಅದು ತಪ್ಪಿಸಬಾರದು ಅಂತ ಯಾನ್ ಅದನ್ನೇ ಭದ್ರವಾಗಿ ಹಿಡ್ಕೊಂಡು ಕೂತಾನ ನೋಡ್ರಿ, ಅವ ಅಜ್ಞಾನಿ. ತೂವ ಹೇಳ್ತಾರ ನೋಡ್ರಿ, ಏನಂತಾರ ಇಲ್ಲಿ 161, ಯಹ ಚಿನ್ನ ಅಜ್ಞಾನ ಕೋ ಜೋ ಮಾನ್ಯ ಕರ್ತವ್ಯ ಸೋಯಿ ಜ್ಞಾನಿ ಸುಘರ ನರ ನಹಿ ಜಾಕೋ ಭವಿತವ್ಯ. ಅದ್ರ ಅರ್ಥ ಏನ್ ಹೇಳ್ತಾರ ನೋಡ್ರಪ್ಪ ಅಂತ ಕೇಳಿದ್ರೆ, ಯಾವಾತನು ಇದು ನನ್ನ ಕರ್ತವ್ಯವೆಂದು ತಿಳಿಯುತ್ತಾನೆಯೋ, ಇದುವೇ ಅಜ್ಞಾನದ ಗುರುತಾಗಿರುವುದು.
ಯಾರು ಯಾನಂತಾರನ್ರಿ? ಅಲ್ಲಿ ಕರ್ತವ್ಯ ಅಂದ್ರಿ ಯಾವ ಕರ್ತವ್ಯಗಳಂತ್ರಿ? ಕರ್ತವ್ಯ ಇವೆಲ್ಲ ನೋಡಿ ಸಂಪ್ರದಾಯ. ನಾವ್ ಹಿಂಗೆ ಪೂಜೆ ಮಾಡ್ಬೇಕು, ನಾವ್ ಹಿಂಗ ನೇಮ ಯಾನ ಹಾಕಿಕೊಟ್ಟ ನೇಮ ತಪ್ಪಿಸಬಾರ್ದು. ಇವೆಲ್ಲ ಅವೇ ಭದ್ರವಾಗಿ ಮತ್ತಿಟ್ಟು ಸ್ನಾನ ಯಾವಾಗಲೂ ಸ್ನಾನ ಮಾಡುದು, 3-4 ಸಲ ಸ್ನಾನ ಮಾಡುದು. ಎಲ್ಲಾ ದೇವರು ಎಷ್ಟು ಜಗತ್ತಿನಲ್ಲಿ ದೇವರು ಅಷ್ಟೆಲ್ಲ ತಂದೆಲ್ಲ ಪೂಜೆ ಮಾಡುದು. ಇವೆಲ್ಲ ನಮ್ಗ ಹಿರಿಯರು ಹಾಕಿ ಕೊಟ್ಟಾರ, ಇದು ತಪ್ಪಿಸಬಾರ್ದು ಅಂತ ಹೇಳಿ ಹಿಂಗೇನು ಕರ್ತವ್ಯದಲ್ಲಿ ಬುದ್ಧಿ ಸ್ಥಿತ ಮಾಡ್ಯಾನ ನೋಡ್ರಿ. ಹಾ, ಇದು ಮಾಡ್ಲೇಬೇಕು, ಇದು ಮಾಡ್ಲಿಲ್ಲ ಅಂದ್ರೆ ನಮ್ದು ಮುಗಿತು, ಇನ್ನ ಪ್ರಾಣ ಹೋಗ್ಬೇಕಾರೆ ಇದು ಬಿಡಬಾರ್ದು ಅಂತ ಹಿಂಗ ಯಾರು ತಿಳ್ಕೊಂಡ್ ಕೂತಾರ ನೋಡ್ರಿ. ತುಂಬಿ ಬಿಟ್ಟಾವ ಜಗಲಿ. ಜಗಲಿನೇ ಸಾಧಾರಣ ಕೆಲವೊಬ್ರಿಗೆ. ಯಾರು ಸಾಧಕರದೇರಿ, ವಿಚಾರ ಸಾಗರ ಅಧ್ಯಯನಕ್ಕೆ ಬಂದಿರಿ, ಒಂದು ಬೇಡ್ರಲ್ಲಿ ಎಲ್ಲಾ ತೆಗೆದೋಗಿರಿ, ಒಳ್ಯಾಗ ಹೋಗಿರಿ ಅವಕ್ಕ. ಇಲ್ಲ, ದಿನ ಒಂದು ಜಾತ್ರೆ ಹೋಗೋದ್ರಿ, ಒಂದ್ ಮಕ ತರದೆ. ಓಂ ನಮ ಶಿವಾರಿ, ಓಂ ನಮ ಶಿವಾರಿ. ಈಗೆಲ್ಲ ಮನ್ಯಾಗ ಇರಿ ಕೊಡ್ತಾರೇನ್ರಿ? ಎಲ್ಲ ದೇವ್ರು ಹೋಗಡಿ ಬಂದು ಅವ್ರು ಮಾಡೋರ್ ಮಾಡಲ್ರಿ. ನೀವ್ ಯಾರು ಈ ಅಧ್ಯಯನಕ್ಕೆ ಬಂದಿರಿ, ವೇದಾಂತ ಶಾಸ್ತ್ರಕ್ಕೆ ಬಂದಿರಿ, ಅವ್ರ ಮಾತ್ರ ನೀವ್ ತಿಳ್ಕೋರಿ ಹಿಂಗ. ಹಾ, ಇರೋದಿಲ್ಲ, ಸುಮ್ಮನೆ ಇರೋದ ಭಾವನಾದೊಳಗೆ ತೆಗೆದು ಹೋಗಿರಿ. ಭಾವನಾ ಬಲ್ಲಸದ ಅಷ್ಟ ರೀ. ತೆಗೆದು ಹೋಗ್ಯದಂದ್ರೆ ತನ್ನಲ್ಲಿ ಏನು ಭಾವನಾ ಇಲ್ಲ, ಭಾವನಾ ಬಲ್ಲಸದು ಅಷ್ಟ. ಮುಖ್ಯಮಂತ್ರಿ ಅವ್ರಿಗೆ ಬಡಿಗೆ ಚಾಲು ಆತಾವ್ರಿ ರೂಪಾಯಿಂದ. ಬಡಿ ಚಮ ಆ ಭಯ ಇತ್ತಂದ್ರೆ ಇಟ್ಕೋರಿ. ಭಯ ಐತಿ ನೋಡ್ರಿ. ಅದಕ್ಕೆ ಬಂದದ್ರಿ. ಈಗ ಎಂದು ಮ್ಯೂಟ್ ಓಪನ್ ಮಾಡಿಲ್ಲ. ತುಕಾರಾಮ್ ಬಾಬುಗಳ ಮನ್ಯಾಗ ಜಗಲಿ ಬಟ್ಟೆ ಸಾಧ್ಯ ಇಲ್ರಿಪ್ಪ. ಏನ್ ಮಾಡೋದು ಮತ್ತ? ಇಲ್ಲ, ಅವ್ ಇಲ್ಲ ತಿಳಿಯೋದ ಅಷ್ಟ ರೀ, ತೆಗದ್ ಒಗ್ಯೋದಿಲ್ಲ. ಇವ್ ನನಗೆ ಸಂಬಂಧ ಇಲ್ಲ, ಅವ್ರಿಗೆ ಅವ್ರು ಒಂದೊಂದ್ ದಿನ ಯಾಕಡೆ ಹೋದಾಗ ನಿಮಗ್ ತೊಳಿಲಿಕ್ಕೆ ಹಚ್ತಾರ ಇಂದ. ತೊಳೆಯೋದಿಲ್ರಿ, ಹೋಗಾನಿ ಬಿಡ್ರಿ, ಇರಾನೇ ಮಾಡ್ಲಿಕ್ ಹಚ್ತಾರ. ಹ್ಯಾಂಗ್ ಮಾಡ್ತೀರಿ ಹೇಳ್ರಿ ಅಂತ. ಅದು ಅವ್ರು ಮಾಡಂಗಿಲ್ಲ, ನಿಮಗೂ ಹಚ್ತಾರ ಇಂದ. ಕಿತ್ತು ಒಯ್ಯಲಾರ್ರಿ ಬಗೆಹರಿಯಲ್ರಪ್ಪ. ಅಂತ ಅಧಿಕಾರ ಬಲ ಇತ್ತಪ್ಪ ಅಂದ್ರೆ ತೆಗೆದು ಹೋಗಿತೀರಿ. ಮತ್ತೆ ಇನ್ನೂ ನಿಮಗ ಭಯ ಇತ್ತದ ನೀವು ಏಪ್ಪ ಬ್ಯಾಡತ್ತೀರಿ ನೀವು. ನಮ್ಮ ಸರ್ಗೆ ಬಂದ ನೋಡ್ರಿ ಆ ಬಲಾರಿಪ್ಪ. ಹಾ, ಮತ್ರಿ ಸರ್ಗೆ ಬಲ ಬಂದ ಅಂತ ಹೇಳಿ ಅವ್ರು ಬಂದಾರ್ರಿ. ನಮ್ಗೆ ನಾವ್ ಇಲ್ಲೇ ಕೂತೇವ್ ನೋಡ್ರಿ. ಅದಕ್ಕ ತನ್ನ ಬಿಟ್ಟು ಅನ್ಯ ದೇವ್ರೇ ಇಲ್ರಿಪ್ಪ, ಇದು ನಿಶ್ಚಯವಾದ ಮಾತದ. ಹೌದೌದ್ರಿ, ಅಗದಿ ಕರೆಕ್ಟ್ ಅದ ನೋಡ್ರಿ. ಇದು ತನ್ನ ಮತ್ತೆ ಭ್ರಮ ಆಗ್ಯದ್ರಿ, ಇದೆಲ್ಲ ಭ್ರಮ. ಅದಕ್ಕೆ ಶಂಕರಾಚಾರ್ಯರು ಹೇಳ್ಯಾರ, ಅರ್ಧ ಶ್ಲೋಕದಲ್ಲಿ ಕೋಟಿ ಗ್ರಂಥದ ಸಾರ ಹೇಳ್ಯಾರ ಅವರು. ಹೌದ್ರಿಪ್ಪ. ಹಾ, ಶ್ಲೋಕಾರ್ಧೇನ ಪ್ರವಿಕ್ಷಾಮಿ ಯದುಕ್ತಂ ಗ್ರಂಥ ಕೋಟಿವಿ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನ ಪರಹ. ಫೈನಲ್ ರಿಸಲ್ಟ್ ಇದು. ಜೀವನು ಬ್ರಹ್ಮ ಸ್ವರೂಪನೇ ಇದ್ದಾನೆ. ಮತ್ತೆ ಆ ದೇವ್ರು ಹುಡುಕೋರು ನೀವು. ಇಲ್ಲಿ ಜ್ಞಾನಿ ಬಗ್ಗೆ ಹೇಳಗತ್ತಾರ. ಇಲ್ಲಿ ದೇವರೆಲ್ಲೂ ಬರ್ಲಿ, ಅಲ್ಲಿ 3 ಮಂದಿ ಅದಾರ ಅವರು: ಭಕ್ತ, ಮುಮುಕ್ಷು, ಜ್ಞಾನಿ. ಭಕ್ತನ ದೇವ್ರು ಯಾವಾದ್ರಿ? ಸಗುಣ ಸಾಕಾರ. ಭಕ್ತನ ದೇವರ ಸಗುಣ ಸಾಕಾರ. ಮುಮುಕ್ಷುನ ದೇವ್ರು ಯಾವಾದ್ರಿ? ಸಗುಣ ನಿರಾಕಾರ. ಸಗುಣ ನಿರಾಕಾರ. ಅಂತದ್ ಯಾವುದು? ಸದ್ಗುರುವಿನ ಬಿಟ್ಟು ದೇವರಿಲ್ಲ ಅವನಿಗೆ. ಸದ್ಗುರುನಾಥ. ಯಾರಿಗೆ? ಮುಮುಕ್ಷುವಿಗೆ. ಮುಮುಕ್ಷುವಿಗೆ ಸದ್ಗುರುನಾಥ. ಯಾಕ ಸಗುಣದನ ನಿರಾಕಾರ ವಸ್ತುವಿನ ತಿಳಿಸ್ಕೊಡ್ತಾನವ. ಹೌದೌದ್ರಿ. ಏನ್ರಿ? ಇನ್ನ ಜ್ಞಾನಿ ದೇವ್ರ ಯಾವದ್ರಿಪ್ಪ? ನಿರ್ಗುಣ ನಿರಾಕಾರ್ಯಪ್ಪ. ನಿರ್ಗುಣ ನಿರಾಕಾರ. ಅಲ್ಲಿ ಗುಣನೂ ಇಲ್ಲ, ಆಕಾರನೂ ಇಲ್ಲ, ಅಲ್ಲಿ ಏನೂ ಇಲ್ಲ. ತಾನೇ.
ಏನ್ ಹೇಳ್ತಾರ ನೋಡ್ರಿ, ಪೂಜ್ಯರು ದಯಮಾಡಿ ಇವು 3 ಶಬ್ದಗಳನ್ನ ತೋರಿಪ್ಪ. ಪೂಜ್ಯರೇ ಇವು 3 ಶಬ್ದಗಳನ್ನ ಮತ್ತೊಮ್ಮೆ ಪುನಃ ರಿಪೀಟ್ ಮಾಡ್ತಿರ್ತಾರೆ ದಯಮಾಡಿ. 3 ಅಂದ್ರ ಇಲ್ಲಿ ಮುಮುಕ್ಷು ಮತ್ತು ಜ್ಞಾನಿ. ಜ್ಞಾನಿ ಇವ್ರು 3 ಮಂದಿ ಅಧಿಕಾರಿಗಳದಾರ. ಭಕ್ತನ ದೇವ್ರು ಯಾವ್ದಪ್ಪ ಅಂತ ಕೇಳಿದ್ರೆ ಸಗುಣ ಸಾಕಾರ. ಅದಕ್ಕೆ ಆಕಾರ ಇರ್ಬೇಕು, ಅದು ಸಗುಣ ನೋಡ್ಲಿಕ್ ಸಿಗ್ತಿರ್ಬೇಕು. ಅದು ಯಾವುದು? ಈ ಮೂರ್ತಿ ಮೊದಲಾದಗಳು ಇವ್ಯಾನು ಭಕ್ತನ ದೇವರುಗಳ್ರಿ. ಬಾಯದಲ್ಲಿ. ಯಾಕಂದ್ರ ಭಕ್ತಿ ಮಾಡ್ಬೇಕಾದ್ರೆ ಅದಕ್ಕೊಂದು ಉಪಾಸ್ಯ ದೇವತೆ ಬೇಕಾಗ್ತದ. ಅವನಿಗೆ ಉಪಾಸಕನಿಗೆ ಭಕ್ತ ಅಂದಾರ. ಆ ಭಕ್ತಿಯಲ್ಲಿ ಮತ್ತು ಪರಿಭೇದಗಳದಾವ. ಇಲ್ಲಿ ಆ ಕನಿಷ್ಠ ಪಕ್ಷದಿಂದ ಹೇಳುತ್ತಿಲು ಸಗುಣ ಸಾಕಾರ. ಭಕ್ತನ ದೇವ್ರು ಯಾವ್ದಪ್ಪ ಅಂದ್ರೆ ಸಗುಣ ಸಾಕಾರ. ಮುಮುಕ್ಷನ ದೇವ್ರು ಯಾವ್ದಪ್ಪ ಅಂತ ಕೇಳಿದ್ರೆ ಸಗುಣ ನಿರಾಕಾರ. ಸದ್ಗುರು ಹೆಂಗದನ್ರಿ ಅವ? ಸಗುಣ ನೋಡ್ಲಿಕ್ ಸಿಗ್ತಾನ, ಸೇವಾ ಮಾಡ್ಲಿಕ್ಕೆ ಸಿಗ್ತಾನ. ಮತ್ತ ಎಂತ ತಿಳಿಸಿಕೊಡ್ತಾನ್ರಿ ಅವ ಸದ್ಗುರು? ಇಲ್ಲಿ ಹೋಗು, ಆ ದೇವ್ರ ದರ್ಶನ ಮಾಡ್ಕೊ, ಹಿಂಗ್ ಹೇಳ್ತಾನೇನ್ರಿ ಅವ? ನೀ ಏನದಿಯಪ್ಪ, ನೀ ಪರಬ್ರಹ್ಮ ಸ್ವರೂಪನೇ ಇದ್ದಿ ಅಂತ ನಿರ್ಗುಣ ನಿರಾಕಾರ ಜ್ಞಾನ ಮಾಡಿ ಕೊಡ್ತಾನವ. ಅರು ಏನದ, ಅದಕ್ಕೇನ್ರಿ ಆಕಾರ ಗುಣ ಅದಾವೇನ್ರಿ ಅದ್ರಲ್ಲಿ? ಇಲ್ರಿ ಅಪ್ಪ. ಅರುವೇ ಆತ್ಮ, ಅದುವೇ ನಿರ್ಗುಣ ನಿರಾಕಾರ ವಸ್ತು. ಅದರ ಜ್ಞಾನ ಮಾಡಿ ಕೊಡ್ತಾನ ಸದ್ಗುರು. ಅದಕ್ಕ ಸದ್ಗುರು ಏನದನ? ಮುಮುಕ್ಷುನ ದೇವರದು ಸಗುಣ ನಿರಾಕಾರ. ಸಗುಣದನ ನಿರಾಕಾರ ವಸ್ತುವಿನ ಜ್ಞಾನ ಮಾಡಿ ಕೊಡ್ತಾನವ. ಇನ್ನ ಜ್ಞಾನಿ ದೇವ್ರ ಯಾವ್ದಪ್ಪ ಅಂದ್ರೆ ನಿರ್ಗುಣ ನಿರಾಕಾರ. ಅಲ್ಲಿ ಗುಣನೂ ಇಲ್ಲ, ಆಕಾರನೂ ಇಲ್ಲ, ತನ್ನ ಸ್ವರೂಪದಕ್ಕಿಂತ ಭಿನ್ನಿಲ್ಲದು. ಧನ್ಯವಾದ, ನಮಸ್ಕಾರ. ಏನ್ರಿ ಅದಕ್ಕೆ ಹೇಳ್ತಾರಲ್ರಿ, ಯಾವಾಗನು ನನ್ನ ಕರ್ತವ್ಯವೆಂದು ತಿಳಿಯುತ್ತಾನೆಯೋ ಇದುವೇ ಅಜ್ಞಾನದ ಗುರುತಾಗಿರುವುದು. ನನ್ನ ಕರ್ತವ್ಯ ಅಂತ ಯಾವ ತಿಳಿತಾನವ ಅಜ್ಞಾನಿ ಅಂತ ಶಿರ ಹೊಡೆದೇ ಬಿಡ್ಬೇಕ್ರಿ ಅವನಿಗೆ. ಮತ್ತು ಯಾವಾತನಿಗೆ ತನ್ನ ಸ್ವರೂಪಕ್ಕಿಂತಲೂ ಬೇರೆ ಯಾವುದರ ಬಯಕೆಯು ಉಂಟಾಗುವುದಿಲ್ಲವೋ ಅಂತ ಚತುರನಾದ ಮನುಷ್ಯನೇ ಜ್ಞಾನಿಯಾಗಿರುವನು. ಅಂತ ಚತುರನಾದ ಮನುಷ್ಯ ಏನಪ್ಪಾ ಅಂದ್ರೆ ಜ್ಞಾನಿಯವ. ಏನಂದ್ರೆ ತನ್ನ ಸ್ವರೂಪದಕ್ಕಿಂತ ಅನ್ಯ ಯಾವುದು ಇಲ್ಲವೇ ಇಲ್ಲ. ನೋಡ್ರಿ ಏನಂತಾರ್ರಿ, ತನ್ನ ಸ್ವರೂಪಕ್ಕಿಂತಲೂ ಬೇರೆ ಯಾವುದರ ಬಯಕೆಯು ಉಂಟಾಗುವುದಿಲ್ಲವೋ ಅಂತ ಚತುರನಾದ ನರ ಅಂದ್ರೆ ಮನುಷ್ಯನೇ ಜ್ಞಾನಿಯಾಗಿರುವನು. ಟೀಕಾ ಏನ್ ಹೇಳ್ತಾರ ನೋಡ್ರಪ್ಪ ಇಲ್ಲಿ, ಯಾರು ಕರ್ತವ್ಯವನ್ನು ಒಪ್ಪುತ್ತಾರೆಯೋ ಅದು ಅವರ ಅಜ್ಞಾನದ ಚಿಹ್ನ ಆಗಿರುತ್ತದೆ. ಜೇಂಡಾ ಆ ಕರ್ತವ್ಯ ಅಂತ ಏನದ ಒಂದು ಜೇಂಡಾ ಅದ ನೋಡ್ರಿ, ಅದುವೇ ಅಜ್ಞಾನದ ಚಿಹ್ನ. ಯಾರು ಕರ್ತವ್ಯವನ್ನು ಒಪ್ಪುತ್ತಾರೆಯೋ ಅದು ಅವರ ಅಜ್ಞಾನದ ಚಿಹ್ನವಾಗಿರುತ್ತದೆ. ಮತ್ತು ಯಾರಿಗೆ ಭವಿತವ್ಯವಿಲ್ಲವೋ ಅಂದರೆ ಏನಾದರೂ ಆಗಬೇಕೆಂಬ ಇಚ್ಛೆಯು ಯಾರಿಗಿಲ್ಲವೋ ಅಂತ ನರನು ಜ್ಞಾನಿ ಎಂದು ಹೇಳಲ್ಪಡುತ್ತಾನೆ. ಏನರೇ ಆಗದಿಲ್ರಿ, ಇಲ್ಲಿ ಇದ್ದದ್ದನ್ನ ತಿಳ್ಕೊಳ್ಳೋದಷ್ಟೇ. ಲತ್ತಿ ಬೀಳ್ತವೆ. ರೀ
ಕುರ್ಚಿ ಮ್ಯಾಗ ಗುರುವಿಗೆ ಹೊಡಿಲಿಲ್ಲ, ಶಿಷ್ಯ ಹೊಡೆದ್ರು. ಶಿಷ್ಯ ಕೇಳ್ದ, ಯಾಕ್ರಿ ಇಬ್ರು ಕೂಡ ಕೂತಿದ್ದೆವು ಕುರ್ಚಿ ಮ್ಯಾಗ, ನಿಮ್ಗ್ ಹೊಡಿಲಿಲ್ಲ, ನನಗೆ ಯಾಕೆ ಹೊಡೆದ್ರು? ಅವಾಗ ಗುರು ಹೇಳ್ದ, ಅಲ್ಲಪ್ಪ ನಿನಗೇನಂತ ಕೇಳಿದ್ರು? ನೀ ಯಾರು ಅಂತ ಕೇಳಿದ್ರು, ನೀ ಯಾರು ಹೇಳ್ದಿ? ನಾ ಶಿಷ್ಯ ಅದೀನ್ರಿ ಅಂದೆ. ಅಲ್ಲೇ ತಪ್ಪಿದೆ ಅಂದ್ರ ಅವ್ರ ಗುರುಗಳು. ಯಾಕ್ರಿ ನಾ ಶಿಷ್ಯ ಅಲ್ಲೇನು? ಅಲ್ಲಪ್ಪ ನೀ ಶಿಷ್ಯ ಅಲ್ಲ, ನೀ ಅರುಸ್ವರೂಪ ಆತ್ಮಾದಿ, ಶಿಷ್ಯ ಆಗಿದಿ ನೋಡು ಹೋಗಿ. ಅದಕ್ಕೆ ಲಾತಿ ಬಿದ್ದು. ಗುರುವಿಗೆ ಕೇಳಿದ್ರು ನೀ ಯಾರಂತ, ಸುಮ್ ಮೌನ ಆದ್ರೆ ಅವ್ರು. ಹೇಳ್ ನಡಿ ಅಂದ್ರೆ ಅವ್ನಿಗೆ ಅಷ್ಟೇ. ಇವನಿಗೆ ಯಾರಂತ ಕೇಳಿದ್ರೆ ನಾ ಶಿಷ್ಯ ಅಂತ ಹೇಳಕ್ ಹೋದ. ಏನಾರೇ ಆಗ್ಲಕ್ ಹೋದಿಲ್ಲ. ತನ್ನ ಆತ್ಮ ಸ್ವರೂಪವನ್ನು ಬಿಟ್ಟು ಶಿಷ್ಯ ಆಗ್ಲಕ್ ಹೋದ, ಲಾತಿ ತಿಂದ. ಹಂಗ ಏನರೇ ಆಗ್ಲಕ್ ಹೋಗೋದಿಲ್ಲ. ಇಲ್ಲಿ ನಮ್ಮ ಸ್ವರೂಪ ಏನದ ಅದನ್ನ ವಿಚಾರ ಮಾಡಿ ಸದ್ಗುರುಗಳ ಮುಖೇನ ತಿಳ್ಕೊಂಡೇವಂದ್ರ ಅದುವೇ ನಾವೇನದೇವಪ್ಪ ಅಂದ್ರೆ ಮೊದಲು ಅದೇ ಅದೀವಿ, ಮರ್ತಿದ್ದೇವೆ. ಸದ್ಗುರುನಾಥ ಏನ್ ಮಾಡಿಕೊಟ್ಟಪ್ಪ ಅಂದ್ರೆ ಅದ ಅರಿವು ಮಾಡಿಕೊಟ್ಟ. ಅಂತ ಅರುವ ಸ್ವರೂಪರೇ ನಾವಿದ್ದೇವಂತ ಎಲ್ಲರಿಗೆ ಸ್ಮೃತಿ ಆಗಲಿ ಅಂತ ಆ ಸದ್ಗುರುನಾಥನಲ್ಲಿ ಬೇಡಿಕೊಂಡು ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಡ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜಯ.